ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಹಸಿರು ಸೇನೆಗೆ ಜೈ ಜವಾನ್, ಜೈ ಜವಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸರ್ಕಾರಕ್ಕೊಂದು ಮನವಿ, ನಮ್ಮ ರೈತರ ಪರವಾಗಿ ಕಬ್ಬಿನ ಬಿಲ್ಲದ ವ್ಯವಸ್ಥೆ ಕೊಡ್ಸಕ, ನಮಗೆ ಗಾಂಜಾ ಬೆಳಕ ಮತ್ತೆ ಶರೀರದಾಗ ಪರ್ಮಿಷನ್ ಕೊಡ್ಬೇಕು. ಇವ್ರ ನಮ್ಗೆ ಕರೆದಿಲ್ಲ, ಕಬ್ಬು ಕಳಿಸ್ಬೇಕಂತ ವಿಜಯ್ ರಫ್ ಮಾಡ್ತಾವ ನಾವು. ಅಷ್ಟು ಪವರ್ ಇತ್ತು ನಮ್ಮಲ್ಲಿ. ಯಾವ ಸರ್ಕಾರ ನಮಗ್ ಕರೆದಿಲ್ಲ, ಪರ್ಮಿಷನ್ ಕೊಡ್ಬೇಕು ನಮಗ. ಇವ್ರ ಕಡೆ ಕೊಡಕ ಚಂದ್ರಿ ಇವ್ರು. ರೈತರಿಗೆ ಶೋಷಣೆ ಎಟ್ಟು ಮಾಡೋ ಶೋಷಣೆ ಎಲ್ಲ MP ಗಳು MLA ಗಳು ಹಾಲಿ ಮಾಜಿ ಎಲ್ಲ ಕುಡುಕಿದ್ 70% ಭಾರತ ನೀರು ಜಲ ಎಲ್ಲ ಉಳ್ದಾಗಿತ್ತು. ರೈತನ ಏನೋ ಉಳ್ದೈತಿ ಎಲ್ಲ ನಮ್ಮವ್ರ ನಮ್ಮನ್ನ ಏನ್ ಬೇಕಾದ್ರೆ ಮಾಡ್ದಾರ, ಬೀದಿ ಬಾಲ ಮಾಡ್ದಾರ. ಅವ್ರಿಗೆ ಧಿಕ್ಕಾರ ಐತಿ ನಮ್ಮ ರೈತ ಪರವಾಗಿ, ಸರ್ಕಾರಕ್ಕೆ ಧಿಕ್ಕಾರ ಐತಿ ನಮ್ಮ. ಗಾಂಜಾ ಬೆಳೆಸ್ರ ಅದಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಜವಾನ್. ಮುಂದಿನ ಸಲ ಈ ಸರ್ಕಾರದ ಏನಾದ್ರು ದೊಡ್ಡ ಪ್ರಮಾಣ ನಮ್ಮನ್ನ ಚಳವಳಿಯಾಗ ಹೋದ ಮತ್ತೆ ಯಾವ ಪೂಜೆನ ಹೋಗಿ ಮೂರ್ತಿ ಜಲಾಕ ಬಿಡುದಿಲ್ಲ. ಅದಕ್ಕೆ ಎಚ್ಚರದಿಂದ ಸರ್ಕಾರಕ್ಕೆ ನಮ್ಮ ರೈತ ಪರವಾಗಿ ನಾವು ಗಾಂಜಾ ಬೆಳೆಸ್ರ ಬೇರೆ ಏನ್ ತನ್ನಂಗಿಲ್ಲ ಇವ್ರು ಅದನ್ನು ನೋಡ್ಬೇಕು. ಇದಕ್ಕೆ 3,500 ರೂಪಾಯಿ ಹೋರಾಟ ಏನು ತಗೊಳಂಗಿಲ್ಲ. ಇನ್ನು ರೈತರ ರೋಜಗಾರ ಇನ್ನು ಏನು ಬೇಕಾದಾಗ್ಬೋದು. ನಾಳೆ ಹೈವೇನ ಬಂದ್ ಮಾಡ್ಬೋದು. ನಾವು ಹೈವೇ ಬಂದ್ ಆತಪ್ಪ ಅಂತಂದ್ರೆ ಅದಕ್ಕೆ ಏನಾರ ಸಮಸ್ಯೆ ಆತಪ್ಪ ಅಂತಂದ್ರೆ MLA MP ಗಳು ಜಿಲ್ಲಾಡಳಿತ ತಾಲೂಕು ಆಡಳಿತ ಇದಕ್ಕೆ ಸಂಬಂಧ ಇರ್ತೈತಿ. ನಾಳೆ ಏನಾರ ಫ್ಯಾಕ್ಟ್ರಿ ಕೀಲಿ ಹಾಕಿದ್ರು ಬೆಂಕಿ ಹಚ್ಚಿದ್ರೆ ಆಗ ನಮ್ಮ ರೈತ ಸಂಘದಕ್ಕೆ ಯಾವ್ದ್ರ ಜವಾಬ್ದಾರಿ ಇಲ್ಲ. ರೈತರಂತೆ ನಮ್ಮ ಕೈ ಸಿಗ್ತಾ ಇಲ್ಲ. ಈಗ ರೈತರು ನಮ್ಮ ಮಾತು ಕೇಳ್ತಾ ಇಲ್ಲ. ಆದ್ರೆ ನಾವು ಇನ್ನು ಮುಂದೆ ನಾವು ಇದಕ್ಕಿಂತ ದೊಡ್ಡ ಪ್ರಮಾಣ ಹೋರಾಟ ಆಕೈತಿ. ಏನು ಬಿಡಂಗಿಲ್ಲ. 3,500 ರೂಪಾಯಿ ಘೋಷಣೆ ಮಾಡಬೇಕು. ನಾವು ಎಲ್ಲ ಕಡೆ ಹೋರಾಟ ಏನು ತಗೊಂತೀವಿ. ನಾಗರಾಜ್ ಅದಿಮ್ನಿ ಮುಖ್ಯ ತಾಲೂಕು ರೈತ ಸಂಘ ತಾಲೂಕು.